ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ಪಿಗೆ ರಿಲೇಟೆಡ್ ಆಗಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಈ ಒಂದು ಕ್ವಶನ್ನಲ್ಲಿ ಏನೇನಿದೆ ಅಂತ ಅಂದರೆ, ಇದು ಫಸ್ಟ್ ಆಫ್ ಆಲ್ 2021 ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್. ಆ್ಯಂಡ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ 12 ಮಾರ್ಕ್ಸ್ಗೆ ಒಂದು ಕ್ವಶನ್ನ ಕೇಳ್ತಾರೆ ಪ್ರತಿಯೊಂದು ಎಕ್ಸಾಮಲ್ಲೂ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಇನ್ನೊಂದೇನು ಅಂತ ಅಂದರೆ, ಈ ಕ್ವಶನಲ್ಲಿ ನಾನು ಗುಡ್ವಿಲ್ ಟ್ರೀಟ್ಮೆಂಟನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಮಾಡ್ತಾ ಇದ್ದೇನೆ. ಸೊ ಕ್ವಶನ್ನ ನೋಡಿ ಇಲ್ಲಿ. ರಾಧಾ, ಶೀಲಾ ಆ್ಯಂಡ್ ಮೀನಾ ವ್ಯಾರ್ ಇನ್ ಎ ಪಾರ್ಟ್ನರ್ಶಿಪ್ sharing profit and losses in the proportion of 3:2:1. On April 1st, 2020, Sheila retires from the firm and on that date, their balance sheet was as follows. So, ಇಲ್ಲಿ 3 ಜನ ಪಾರ್ಟ್ನರ್ ಹೆಸರು ಕೊಡ್ತಾ ಇದ್ದಾರೆ, ದಟ್ ಈಸ್ ರಾಧಾ, ಶೀಲಾ ಆ್ಯಂಡ್ ಮೀನಾ. ಸೊ ಅವರ ರೇಷಿಯೋವನ್ನು ಕೊಟ್ಟಿದ್ದಾರೆ 3:2:1. ಸೊ ಇಲ್ಲಿ ರಿಟೈರ್ಡ್ ಆಗ್ತಾ ಇರೋ ಪಾರ್ಟ್ನರ್ ಯಾರು? ಶೀಲಾ, ಹೌದಾ? ಸೊ ಮಿಡ್ಲ್ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ. ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಲ್ಯಾಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ಸ್ ಇದೆ, ಅಸೆಟ್ ಸೈಡಲ್ಲೂ ಕೂಡ ಕೆಲವು ಐಟಮ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅಡ್ಜಸ್ಟ್ಮೆಂಟನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟು ಫಾರ್ಮೆಟ್ ಬೇಕು, ಹೌದಾ? ಸೊ ನಾನು ಆಲ್ರೆಡಿ ಫಾರ್ಮೆಟನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಬೇಕಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೇಕಾಗುತ್ತೆ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬೇಕಾಗುತ್ತೆ. ಆ್ಯಂಡ್ ನಾವಿಲ್ಲಿ ಪ್ರಾಬ್ಲಮ್ನ ಸ್ಟೆಪ್ ವೈಸಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಅಂತ ಅಂದರೆ, ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವಂಥ ಐಟಮ್ ಇದ್ದರೆ ನಾವು ಅದನ್ನ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಇರ್ಬೋದು, ಅಥವಾ ರಿಸರ್ವ್ ಫಂಡ್ ಇರ್ಬೋದು, ಅಥವಾ ಪ್ರಾಫಿಟ್ ಆರ್ ಲಾಸ್, ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸ್, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡದೆ ಹಾಗೆ ಉಳ್ಕೊಂಡಿದ್ದಂಥ ಪ್ರಾಫಿಟ್ ಅಥವಾ ಲಾಸ್ಗಳಿದ್ರೆ ನಾವು ಅದನ್ನು ಕೂಡ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇವೆಲ್ಲ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟು ನಾವು ರೆಕಾರ್ಡ್ ಮಾಡುವಂಥದ್ದು. ಸೊ ಅದನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ ಆಲ್ರೆಡಿ, ನೀವು ನೋಡ್ಬೋದು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 15,000, 15,000, 15,000. ನೆಕ್ಸ್ಟ್ ಜನರಲ್ ರಿಸರ್ವ್ ಇದೆ, ಇದನ್ನ ನಾನು 3:2:1 ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. ಸೊ ಆಗ ಒಬ್ಬೊಬ್ಬ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ 6,750, 4,500 ಆ್ಯಂಡ್ 2,250. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಅಂತ ಅಂದರೆ, ಇಲ್ಲಿ ಇರುವಂತಹ ಲ್ಯಾಬಿಲಿಟಿ ಮತ್ತು ಅಸೆಟ್ಗಳನ್ನು ನಾವು ನ್ಯೂ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ಅಡ್ಜಸ್ಟ್ಮೆಂಟ್ ಇರುವಂಥದ್ದನ್ನು ನಾವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಬೇಕು. ಅಂದರೆ ಮಷಿನರಿ ಇರ್ಬೋದು, ಲೂಸ್ ಟೂಲ್ಸ್ ಇರ್ಬೋದು, ನೆಕ್ಸ್ಟ್ ಫ್ಯಾಕ್ಟ್ರಿ ಪ್ರಿಮೈಸಸ್ ಇರ್ಬೋದು. ನೆಕ್ಸ್ಟ್ ಲ್ಯಾಬಿಲಿಟಿ ಸೈಡಲ್ಲಿ ಎಕ್ಸ್ಪೆನ್ಸಸ್ ಓವಿಂಗ್ ಅಂತ ಇದೆ, ಇದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ. ಇದನ್ನು ನಾನು ಇನ್ನರ್ ಕಾಲಮಲ್ಲೇ ಬರ್ಕೊಂಡಿದ್ದೇನೆ, ನೋಡ್ಬೋದು ಇಲ್ಲಿ ನೀವು ಬೇಕಿದ್ರೆ ನೋಡಿ. ಅಸೆಟ್ ಸೈಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಡೆಟಾರ್ಸ್, ಸ್ಟಾಕ್, ಫ್ಯಾಕ್ಟ್ರಿ ಪ್ರಿಮೈಸಸ್, ಮಷಿನರಿ, ಲೂಸ್ ಟೂಲ್ಸ್. ಆ್ಯಂಡ್ ಲ್ಯಾಬಿಲಿಟಿ ಸೈಡಲ್ಲಿ ಟ್ರೇಡ್ ಪೇಯಬಲ್, ಬಿಲ್ಸ್ ಪೇಯಬಲ್ ಆ್ಯಂಡ್ ಎಕ್ಸ್ಪೆನ್ಸಸ್ ಓವಿಂಗ್. ಸೊ ಇದಿಷ್ಟನ್ನು ಬರ್ಕೊಂಡಿದ್ದೇನೆ. ನೆಕ್ಸ್ಟ್ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ ಇಲ್ಲಿ. ಗುಡ್ವಿಲ್ ಆಫ್ ದ ಫರ್ಮ್ ವಾಸ್ ವ್ಯಾಲ್ಯೂಡ್ ಎಟ್ ₹13,500. ಬ್ರ್ಯಾಕೆಟಲ್ಲಿ ಕೊಡ್ತಾ ಇದ್ದಾರೆ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಸೊ ಗುಡ್ವಿಲ್ ಟ್ರೀಟ್ಮೆಂಟ್ನ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಇಲ್ಲಿ ಮಾಡಬೇಕು. ಯಾವಾಗ ಫರ್ಮ್ನ ಟೋಟಲ್ ಗುಡ್ವಿಲನ್ನು ಕೊಟ್ಟಿರ್ತಾರೆ ಆಗ ನಾವು ಇದರಲ್ಲಿ ರಿಟೈರ್ಡ್ ಆಗೋ ಪಾರ್ಟ್ನರ್ನ ಒಂದು ಶೇರನ್ನು ಸಪ್ರೇಟ್ ಮಾಡಬೇಕಾಗಿ ಬರುತ್ತೆ. ಅಂದರೆ 13,500 ಟೋಟಲ್ ಗುಡ್ವಿಲ್ ಇದೆ, ಹೌದಾ? ಸೊ ಅದರಲ್ಲಿ ರಿಟೈರ್ಡ್ ಆಗೋ ಪಾರ್ಟ್ನರ್ನ ಶೇರ್ ತಗೊಳ್ತೀವಿ. 13,500 ಇಂಟು ರಿಟೈರ್ಡ್ ಆಗೋ ಪಾರ್ಟ್ನರ್ನ ಶೇರ್ ಏನಾಗುತ್ತೆ 2/6. ಯಾಕೆ ಅಂತ ಅಂದರೆ ರೇಷಿಯೋ ಇದೆ ಅಲ್ಲಿ 3:2:1. ಮಿಡ್ಲ್ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾಳೆ, ಸೊ 2/6 ಆಗುತ್ತೆ ಪ್ರಪೋರ್ಷನ್. ಸೊ ಅದನ್ನ ನಾವಿಲ್ಲಿ ತಗೊಳ್ಬೇಕು. ಸೊ ಅಮೌಂಟ್ ಎಷ್ಟು ಬರುತ್ತೆ? ಅದು 4,500. ಅಂದರೆ ರಿಟೈರ್ಡ್ ಆಗೋ ಪಾರ್ಟ್ನರ್ನ ಶೇರ್ ಎಷ್ಟಿರುತ್ತೆ? 4,500. ಸೊ ಈ ಥರ ನಾವು ಸಪ್ರೇಟ್ ಮಾಡಾದ ನಂತರ ಏನು ಮಾಡಬೇಕು? ಇದನ್ನು ನಾವು ಗೇನ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಗೇನ್ ರೇಷಿಯೋ ಅಂತ ಅಂದರೆ ಏನಾಗುತ್ತೆ? 3:2:1 ಓಲ್ಡ್ ರೇಷಿಯೋ ಆಗಿತ್ತು, ಹೌದಾ? ಈ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತ ಅಂದರೆ ಗೇನ್ ರೇಷಿಯೋ 3:1 ಆಗುತ್ತೆ. ಸೊ 3:1 ನಾವು 4,500ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಆಗ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ ಅಂತ ಅಂದರೆ 3,375 ಆ್ಯಂಡ್ 1,125 ರೂಪೀಸ್ ಆಗುತ್ತೆ. ಸೊ ಇದಕ್ಕೀಗ ಜರ್ನಲ್ ಎಂಟ್ರಿ ಏನು? ರಿಟೈರಿಂಗ್ ಪಾರ್ಟ್ನರ್ಸ್ ಅಂತ ಬಂದಾಗ ಇಲ್ಲಿ ಜರ್ನಲ್ ಎಂಟ್ರಿ ಗುಡ್ವಿಲ್ ಟ್ರೀಟ್ಮೆಂಟ್ಗೆ ಒಂದೇ ಇರುತ್ತೆ. ಅದೇನು ಅಂತ ಅಂದರೆ ರಿಮೈನಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟೇ ಬಿಟ್ಟು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿ ಇಲ್ಲಿ, ಈಗ ನಾವು ಈ ಜರ್ನಲ್ ಎಂಟ್ರಿಯ ಪೋಸ್ಟಿಂಗ್ ಮಾಡಬೇಕು. ಮೊದಲು ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೀವಿ. ಕ್ಯಾಪಿಟಲ್ ಅಕೌಂಟಿಗೆ ಹೋಗಿ ಟು ಶೀಲಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ. ಸೊ ಇವಾಗ ಅಮೌಂಟನ್ನು ಯಾರು ಕಾಲಮಲ್ಲಿ ಬರಿತೀವಿ? ನಾವು ಶೀಲಾ ಅಕೌಂಟನ್ನು ಒಂದು ಬಿಟ್ಟು ರಿಮೈನಿಂಗ್ ಪಾರ್ಟ್ನರ್ಸ್ ಇದ್ರು, ಹೌದಾ? ಅವ್ರ ಕಾಲಮಲ್ಲಿ ನಾವು ಅಮೌಂಟನ್ನು ಬರೀಬೇಕು. ಇದಕ್ಕೆ ಅಪೋಸಿಟ್ ಎಂಟ್ರಿ ಆಗುತ್ತೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ, ದಟ್ ಈಸ್ ಬೈ ರಿಮೈನಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ದಟ್ ಮೀನ್ಸ್ ರಾಧಾಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಮೀನಾಸ್ ಕ್ಯಾಪಿಟಲ್ ಅಕೌಂಟ್. ಈಗ ನಾವು ಅಮೌಂಟನ್ನು ಶೀಲಂ ಕಾಲಮಲ್ಲಿ ಬರಿತೀವಿ, ದಟ್ ಈಸ್ 3,375 ಆ್ಯಂಡ್ 1,125.
ಸೊ ಗುಡ್ ವಿಲ್ ಟ್ರೀಟ್ಮೆಂಟನ್ನು ನಾವು ಈ ಥರ ಮಾಡ್ತೀವಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ. ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟಿಗೆ ಒಂದೇ ಮೆಥಡ್ ಇರೋದು. ಸೊ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಟೋಟಲ್ ಫರ್ಮ್ನ ಗುಡ್ ವಿಲ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ನಾವು ರಿಟೈರ್ ಆಗೋ ಪಾರ್ಟ್ನರ್ನ ಶೇರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಅದಾದ ನಂತರ ಅದನ್ನು ನಾವು ಗೇನ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ರಿಮೈನಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಎಕ್ಸ್ಪೆನ್ಸಸ್ ಓವಿಂಗ್ ಟು ಬಿ ಬಾಟ್ ಡೌನ್ ಟು 3750. ಸೊ ಎಕ್ಸ್ಪೆನ್ಸಸ್ ಓವಿಂಗ್ ಅಂತ ಅಂದರೆ ಎಕ್ಸ್ಪೆನ್ಸಸ್ ನಾಟ್ ಎಟ್ ಪೇಯ್ಡ್ ಅಂದರೆ ಡ್ಯೂ ಇದೆ ಅಂತ ಹೇಳಿ ಅರ್ಥ, ಅಥವಾ ಪೇಮೆಂಟ್ ಮಾಡೋದಿದೆ ಅಂತ ಹೇಳಿ ಅರ್ಥ. ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇತ್ತು ದ ಎಕ್ಸ್ಪೆನ್ಸಸ್ ಓವಿಂಗ್ ಮೀನ್ಸ್ ಪೇಮೆಂಟ್ ಮಾಡೋದಿತ್ತು 4500 ರುಪೀಸ್. ಸೊ ಅದೇನಾಗ್ತಾ ಇದೆ, ಇವಾಗ ಕಡಿಮೆ ಆಗ್ತಾ ಇದೆ. 4500 ನಾವು ಪೇಮೆಂಟ್ ಮಾಡಬೇಕಿತ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ 3750 ಪೇಮೆಂಟ್ ಮಾಡಿದರೆ ಸಾಕು ಅಂತ ಹೇಳಿ. ಅಂದರೆ ಲೈಬಿಲಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಆಯಿತು, ಹೌದಾ. ಸೊ ಲೈಬಿಲಿಟಿ ಕಡಿಮೆ ಆದರೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಲ್ಲಿ ಇಫೆಕ್ಟ್ ಕೊಡಬೇಕಾಗತ್ತೆ, ಕ್ರೆಡಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ, ಹೌದಾ. ಬಿಕಾಸ್ ಕ್ರೆಡಿಟ್ ಸೈಡ್ ಅಂತ ಅಂದರೆ ಅಸೆಟ್ ಇನ್ಕ್ರೀಸ್ ಆದರೆ ಲಯಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ, ಅಸೆಟ್ ಡಿಕ್ರೀಸ್ ಆಗಿ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡಲ್ಲಿ ಕೊಡ್ತೀವಿ. ಸೊ ಎಕ್ಸ್ಪೆನ್ಸಸ್ ಓವಿಂಗ್ ಇಲ್ಲಿ ಕಡಿಮೆ ಆಗ್ತಾ ಇದೆ ಲಯಬಿಲಿಟಿ. ಸೊ ನಾವು ಕ್ರೆಡಿಟ್ ಸೈಡಲ್ಲಿ ಒಂದು ಇಫೆಕ್ಟನ್ನು ಕೊಡಬೇಕಾಗತ್ತೆ ಆ್ಯಂಡ್ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಸೊ ಫೈನಲ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಇಲ್ಲಿ, ಹೌದಾ, 3750. ಸೊ ಎಷ್ಟು ಡಿಫ್ರೆನ್ಸ್ ಆಗುತ್ತೆ, 750 ರುಪೀಸ್. ಸೊ ಈ 750ನ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ತೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಮಷಿನರಿ ಆ್ಯಂಡ್ ಲೂಸ್ ಟೂಲ್ಸ್ ಆರ್ ಟು ಬಿ ವ್ಯಾಲ್ಯೂಡ್ ಎಟ್ 10% ಲೆಸ್ ದೆನ್ ದೇರ್ ಬುಕ್ ವ್ಯಾಲ್ಯೂ. ಮೀನ್ಸ್ ಡೆಪ್ರಿಸಿಯೇಟ್ ಆಗ್ತಾ ಇದೆ ಅಂತ ಆಯಿತು, ಕಡಿಮೆ ಆಗ್ತಾ ಇದೆ ವ್ಯಾಲ್ಯೂ, ಹೌದಾ. ಸೊ ಅಗೇನ್ ಅಸೆಟ್ನ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಾವೇನು ಮಾಡಬೇಕಾಗತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನ ಡೆಬಿಟ್ ಸೈಡಲ್ಲಿ ಇಫೆಕ್ಟ್ ಕೊಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಇಫೆಕ್ಟು ಬ್ಯಾಲೆನ್ಸ್ ಶೀಟಲ್ಲಿ. ಫಸ್ಟ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಇಫೆಕ್ಟ್ ಕೊಟ್ಕೊಳ್ಳೋಣ. ಸೊ ಮಷಿನರಿಯನ್ನು ಡೆಪ್ರಿಸಿಯೇಟ್ ಮಾಡಿದಾಗ 800 ಆಗುತ್ತೆ ಆ್ಯಂಡ್ ಲೂಸ್ ಟೂಲ್ಸಿನ ಡೆಪ್ರಿಸಿಯೇಷನ್ 400 ಆಗುತ್ತೆ. ಇದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೆಕಾರ್ಡ್ ಮಾಡೋಣ. ದಟ್ ಈಸ್ 2. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಫ್ಯಾಕ್ಟರಿ ಪ್ರಿಮೈಸಸ್ ಆರ್ ಟು ಬಿ ರೀವ್ಯಾಲ್ಯೂಡ್ ಎಟ್ 24,300. ಅಂದರೆ ಫೈನಲ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಫಸ್ಟು ಫ್ಯಾಕ್ಟರಿ ಪ್ರಿಮೈಸಸ್ನ ವ್ಯಾಲ್ಯೂ ಎಷ್ಟಿತ್ತು, 22,500, ಹೌದಾ. ಸೊ ಇಲ್ಲಿ ನೋಡಿ ಅಸೆಟ್ನ ವ್ಯಾಲ್ಯೂ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ನ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಒಂದು ಇಫೆಕ್ಟ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಕೊಡಬೇಕು, ಇನ್ನೊಂದು ಇಫೆಕ್ಟ್ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಫಸ್ಟು ಬ್ಯಾಲೆನ್ಸ್ ಶೀಟಲ್ಲಿ ಕೊಡೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬೈ ಫ್ಯಾಕ್ಟರಿ ಪ್ರಿಮೈಸಸ್. ಸೊ ಈ ಥರ ನಾವು ಇಲ್ಲಿರುವಂಥ ಎಲ್ಲ ಅಡ್ಜಸ್ಟ್ಮೆಂಟ್ ಎಂಟ್ರಿಗಳನ್ನು ಮಾಡಿದ್ದೀವಿ. ಸೊ ಇವಾಗ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರೋಣ. ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಬ್ಯಾಲೆನ್ಸ್ ಬರ್ತಾ ಇದೆ 1350. ಸೊ ಈ ಅಮೌಂಟನ್ನು ನಾವು ಎಲ್ಲ ಪಾರ್ಟ್ನರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಕೇವಲ ಓಲ್ಡ್ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ, ಹೌದಾ. ಬಟ್ ಇವಾಗ ನಾವು ಈ ಪ್ರಾಫಿಟನ್ನು ಎಲ್ಲ ಪಾರ್ಟ್ನರ್ಸಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವರ ಓಲ್ಡ್ ರೇಷಿಯೋದಲ್ಲಿ. ದಟ್ ಮೀನ್ಸ್ 3:2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಆಗ ಆನ್ಸರ್ ಎಷ್ಟು ಬರುತ್ತೆ, 675, 450 ಆ್ಯಂಡ್ 225. ಸೊ ಇದನ್ನು ನಾವು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿದೆ ಅಂತ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಲ್ಲಿ ಇವಾಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಫಸ್ಟು ನಾವಿಲ್ಲಿ ಕ್ಲೋಸ್ ಮಾಡಬೇಕಾಗಿರೋದು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು. ಯಾಕೆ ಅಂತಂದರೆ ಆ ಪಾರ್ಟ್ನರ್ ರಿಟೈರ್ಡ್ ಆಗ್ತಾ ಇರ್ತಾರೆ, ಹೌದಾ. ಆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂಥ ಬ್ಯಾಲೆನ್ಸನ್ನು ನಾವು ಸೆಟ್ಲ್ಮೆಂಟ್ ಮಾಡಬೇಕು. ಇಲ್ಲಿ ಸೆಟ್ಲ್ಮೆಂಟಿಗೆ ರಿಲೇಟೆಡ್ ಆಗಿ ಯಾವ ಇನ್ಫಾರ್ಮೇಷನು ಕೊಟ್ಟಿಲ್ಲ. ಅಂದರೆ ಆ ಅಮೌಂಟನ್ನು ಹೇಗೆ ಪೇಮೆಂಟ್ ಮಾಡಬೇಕು ಅನ್ನುವಂಥ ಯಾವ ಇನ್ಫಾರ್ಮೇಷನು ಇಲ್ಲಿ ಇಲ್ಲ. ಮೀನ್ಸ್ ಕ್ಯಾಶ್ ಥ್ರೂ ಪೇಮೆಂಟ್ ಮಾಡಬೇಕು ಅಥವಾ ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡಬೇಕು ಅಂತ ಏನೂ ಕೊಟ್ಟಿಲ್ಲ. ಸೊ ನಾವು ಅದನ್ನ ರಿಟೈರಿಂಗ್ ಪಾರ್ಟ್ನರ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮೊದಲು ನಾವು ರಿಟೈರಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಬ್ಯಾಲೆನ್ಸ್ ಬರ್ತಾ ಇದೆ 24,450. ಇದನ್ನು ಶೀಲಾಸ್ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಉಳಿದಿರುವಂಥ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ರಿಮೈನಿಂಗ್ ಪಾರ್ಟ್ನರ್ ಅಕೌಂಟಿನ ಬ್ಯಾಲೆನ್ಸ್ ಎಷ್ಟು ಬರ್ತಾ ಇದೆ, 19,050 ರುಪೀಸ್ ಆ್ಯಂಡ್ 16,350. ಇವಾಗ ನಾವು ಈ ಒಂದು ಅಮೌಂಟನ್ನು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಫಸ್ಟು ನಾವು ಶೀಲಾಸ್ ಲೋನ್ ಅಕೌಂಟಿನ ಬ್ಯಾಲೆನ್ಸಿಂದ ಅದನ್ನ ಟ್ರಾನ್ಸ್ಫರ್ ಮಾಡೋಣ.
ನೆಕ್ಸ್ಟ್ ನಾವು ರಿಮೈನಿಂಗ್ ಪಾರ್ಟ್ನರ್ ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡೋಣ. ಕ್ಯಾಪಿಟಲ್ ರಾಧಾ ಆ್ಯಂಡ್ ಮೀನಾ. ಸೊ ಇವಾಗ ನಾವು ಎಲ್ಲ ಎಂಟ್ರಿಗಳನ್ನು ಪೋಸ್ಟಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಬ್ಯಾಲೆನ್ಸ್ ಶೀಟನ್ನು ಕ್ಲೋಸ್ ಮಾಡೋಣ. ಮೊದಲು ಅಸೆಟ್ ಸೈಡಲ್ಲಿ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಟೋಟಲ್ ಬರ್ತಾ ಇದೆ 71,100.